ಗುಡ್ ನ್ಯೂಸ್ ವೀಕ್ಷಕರ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 12 ಮತ್ತು 13ನೇ ಕಂತಿನ ಹಣದ ಡೇಟ್ ಕೂಡ ಫಿಕ್ಸ್ ಆಗಿದೆ. 12ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 11ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂದರೆ ಅದು ಕೂಡ ಜಮಾ ಆಗ್ತಾ ಇರುವಂಥದ್ದು. ಏನಿದು ಮಾಹಿತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ 18 ಜಿಲ್ಲೆಗಳಿಗೂ ಕೂಡ ಇಂದು ಅಮೌಂಟ್ ಬಿಡುಗಡೆ ಆಗ್ತಾ ಇರುವಂಥದ್ದು. ಒಂದು 18 ಜಿಲ್ಲೆಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಒಂದು 18 ಜಿಲ್ಲೆಗಳನ್ನ ನೀವು ಕೂಡ ತಿಳ್ಕೊಳ್ಳೇಬೇಕು. ಅದರಲ್ಲಿರುವಂತಹ ಜಿಲ್ಲೆಗಳು ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸ್ ಇರುತ್ತೆ. ಇನ್ನೂ ಕೂಡ ನಿಮಗೆ 12ನೇ ಕಂತಿನ ಹಣ ಜಮಾ ಆಗಿಲ್ಲ ಅಥವಾ 11ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದರೆ ಇಂದು ಬರ್ಬೋದು ವೀಕ್ಷಕರ. ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ. ಯಾಕಂದರೆ 11ನೇ ಕಂತಿನ ಹಣ ಕೂಡ ಎಂಡ್ ಆಗಲಿಕ್ಕೆ ಬಂದಿದೆ. 12ನೇ ಕಂತಿನ ಹಣ ಕೂಡ ಈಗಾಗಲೇ ಪ್ರಾರಂಭವಾಗಿದೆ, ಎಲ್ಲರ ಖಾತೆಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಇದೇ 25ನೇ ತಾರೀಕು ನಂತರ ನಿಮಗೆ ಗೊತ್ತಲ್ವಾ 13ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹೀಗಾಗಿ ತುಂಬ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಅಂತ ಮಾಹಿತಿ ಇರುತ್ತೆ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಸಾಕಷ್ಟು ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಅಂತೂ ಪಡೆದಿದ್ದಾರೆ. ಎಲ್ಲರಿಗೂ ಕೂಡ ಈಗಾಗಲೇ ಮುಟ್ಟಿದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 20% ಫಲಾನುಭವಿಗಳು ಮಾತ್ರ ಬಾಕಿ ಇರುವಂಥದ್ದು. ಅವ್ರಿಗೂ ಕೂಡ ಹಣ ಜಮಾ ಮಾಡುವಂತಹ ಕೆಲಸ ಈಗಾಗಲೇ ಸರ್ಕಾರ ಮಾಡ್ತಾ ಇರುವಂಥದ್ದು. ಇಲ್ಲಿ ಬ್ಯಾಂಕ್ಗಳು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಈಗಾಗಲೇ DBTದಿಂದ ಟ್ರೆಜರಿಗೆ ಪುಷ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿಂದ ಎಲ್ಲರ ಖಾತೆಗೆ ಹಣ ಬರೋದಷ್ಟೇ ಬಾಕಿ ಇರುತ್ತೆ. 12ನೇ ಕಂತಿನ ಹಣ ಇದು. 12ನೇ ಕಂತಿನ ಹಣ ಅಂತೂ ಎಲ್ಲರಿಗೆ ಈಗಾಗಲೇ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ನಿಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದರೆ ಇನ್ಮೇಲಿಂದ ಬರುತ್ತೆ ವೀಕ್ಷಕರ, ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಇಲ್ಲಿ 13ನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 13ನೇ ಕಂತಿನ ಹಣ ಇದೇ 25ನೇ ತಾರೀಕು ನಂತರ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂದರೆ ಈಗಾಗಲೇ ಟ್ರೆಜರಿಗೆ ಪುಷ್ ಮಾಡ್ತಾರಂತೆ. ಆ ಒಂದು 25ನೇ ತಾರೀಕು ನಂತರ ಟ್ರೆಜರಿಗೆ ಅಷ್ಟೇ ಪುಷ್ ಮಾಡ್ತಾರೆ. ಟ್ರೆಜರಿದಿಂದ DBTಗೆ ಪುಷ್ ಆಗಿ ಅಲ್ಲಿಂದ ಒಂದು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಬ್ಯಾಂಕ್ಗಳು ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 13ನೇ ಕಂತಿನ ಹಣ ಏನು ಬ್ಯಾಂಕ್ ಒಂದು ಟ್ರೆಜರಿಗೆ ಪುಷ್ ಮಾಡ್ತಾರಲ್ಲ ಟ್ರೆಜರಿದಿಂದ DBTಗೆ, ಅಲ್ಲಿಂದ ಒಂದು ಅಪ್ಡೇಟನ್ನು ಬ್ಯಾಂಕ್ಗಳು ಮಾಡ್ಕೋಬೇಕಾಗತ್ತೆ. ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಆಯಾ ಬ್ಯಾಂಕ್ಗಳಲ್ಲಿ ನಿಮ್ಮ ಖಾತೆಗಳು ಎಲ್ಲೆಲ್ಲಿ ಇರ್ತಾವೆ ನೋಡಿ, ಅಲ್ಲೆಲ್ಲಿ ಎಷ್ಟೆಷ್ಟು ಹಣ ಹೋಗಬೇಕಾಗಿರುತ್ತೆ, ಆ ಒಂದು ಬ್ಯಾಂಕ್ಗಳಲ್ಲಿ ಎಷ್ಟು ಖಾತೆಗಳಿದ್ದಾವೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ, ಅಷ್ಟು ಅಮೌಂಟನ್ನು ಆ ಒಂದು ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅಲ್ಲಿಂದ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ 13ನೇ ಕಂತಿನ ಹಣಕ್ಕೆ. ಆದರೆ ಇಲ್ಲಿ 12ನೇ ಕಂತಿನ ಹಣ ಅಂತೂ ಎಲ್ಲರಿಗೆ ಆಲ್ರೆಡಿ ಒಂದು ಬಿಡುಗಡೆ ಆಗ್ತಾ ಇರುವಂಥದ್ದು, ಜಮಾ ಕೂಡ ಆಗ್ತಾ ಇರುವಂಥದ್ದು. ಸಾಕಷ್ಟು ಜನರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ರು, ಆದರೆ ಅವರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಹಣ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿದ್ರೆ, ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಜಮಾ ಆಗಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರು. ಇಲ್ಲಿ ನೋಡಿ ಈಗಾಗಲೇ ಥ್ಯಾಂಕ್ ಯು ಸರ್, ನಮಗೆ ಇವತ್ತು ಜಮಾ ಆಗಿದೆ ಅಂತ ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ರು. 12ನೇ ಕಂತಿನ ಹಣ ಜಮಾ ಆಗಿದೆ ಅಂತ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಟುಡೇ ಐ ಆಮ್ ರಿಸೀವ್ಡ್ 12th ಇನ್ಸ್ಟಾಲ್ಮೆಂಟ್ ಅಂತ ಕೂಡ ದಾವಣಗೆರೆದವರು ಕೂಡ ಕಮೆಂಟ್ ಮಾಡಿದ್ರು. 2,000 ರೂಪಾಯಿ ಬಂದಿದೆ ಗುಲ್ಬರ್ಗಾ ಜಿಲ್ಲೆ ಸರ್ ಅಂತ ಒಂದು ಕೂಡ ಕಮೆಂಟ್ ಮಾಡಿದ್ದಾರೆ 12ನೇ ಕಂತಿನ ಹಣ ಅಂತ. ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಜಮಾ ಆಗಿದ್ದಾವೆ. ಆದರೆ 11ನೇ ಕಂತಿನ ಹಣ ಜಮಾ ಆಗಿದೆಯಾ ಅಥವಾ 12ನೇ ಕಂತಿನ ಹಣ ಜಮಾ ಆಗಿದೆ ಕನ್ಫರ್ಮ್ ಆಗಲಿಕ್ಕೆ ನೀವೇನು ಮಾಡಬೇಕು ಹೇಳಿ ವೀಕ್ಷಕರೇ, ನಿಮಗೆ ಹಣ ಜಮಾ ಆಗಿದ್ರೆ ಇವತ್ತು ಏನು ಮಾಡಬೇಕು, ಕಮೆಂಟಲ್ಲಿ ನಾವು ಈ ಜಿಲ್ಲೆದವರು ನಮ್ಮ 12ನೇ ಕಂತಿನ ಹಣ ಜಮಾ ಆಗಿದೆ 2,000 ರೂಪಾಯಿ ಅಂತ ಕಮೆಂಟ್ ಮಾಡಿ. ಈ ರೀತಿಯಾಗಿ ಬರೀ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಬೇಡಿ. ನಿಮ್ಮ ಒಂದು ಯಾವ ಇನ್ಸ್ಟಾಲ್ಮೆಂಟು 12ನೇ ಕಂತಿನ ಹಣ ಜಮಾ ಆಗಿದೆ 11ನೇ ಕಂತಿನ ಹಣ ಜಮಾ ಆಗಿದೆ ಅನ್ನುವಂಥದ್ದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ನಿಮಗೆ ಭಾಳ ದಿನ ಆಯಿತು ಬಿಡಿ ಅದು ವಿಡಿಯೋ ಅಪ್ಲೋಡ್ ಮಾಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅಮೌಂಟು ಎಷ್ಟು ಕಂತುಗಳು ಬಂದಿದ್ದಾವೆ ಅನ್ನುವಂಥದ್ದನ್ನು ಚೆಕ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದೆ. ಈಗ ನಿಮಗೆ ತಿಳಿಸ್ಕೊಡ್ಬೇಕಂದ್ರೆ ನೀವೇನು ಮಾಡಬೇಕು, ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಆ ಒಂದು ನಮಗೆ ಯಾವ ಕಂತುಗಳು ಜಮಾ ಆಗಿದೆ, ಯಾವ ದಿನಾಂಕದಂದು ಜಮಾ ಆಗಿದೆ, ಯಾವ ಟೈಮ್ಗೆ ಜಮಾ ಆಗಿದೆ ಎಲ್ಲನೂ ಕೂಡ ಒಂದು DBT ಸ್ಟೇಟಸ್ನಲ್ಲಿ ಗೊತ್ತಾಗ್ಬಿಡುತ್ತೆ. ಓಕೆನಾ. ಅದಕ್ಕೋಸ್ಕರ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದು ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋನೇ ಅದನ್ನೇ ತಿಳಿಸ್ಕೊಡ್ತೀನಿ ನಿಮಗೆ. ಓಕೆನಾ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಈಗ ಸರ್ಕಾರ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು, ನಿಮ್ಗೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ರೂಲ್ಸ್ಗಳನ್ನು ನೀವು ಪಾಲಿಸಬೇಕು. ಈ ರೀತಿ ತಪ್ಪುಗಳನ್ನು ಮಹಿಳೆಯರು ಮಾಡಬೇಡಿ ಅಂತ ಒಂದು ಸರ್ಕಾರ ಆದೇಶವನ್ನು ಹೊರಡಿಸಿತ್ತು ಹಿಂದ್ಗಡೆನೂ ಕೂಡ. ಅದ್ರ ಮೇರೆಗೂ ಕೂಡ ಈಗ ಸಾಕಷ್ಟು ಫಲಾನುಭವಿಗಳು ಕೂಡ ಈ ರೀತಿ ಪ್ರಕರಣಗಳು ಸರ್ಕಾರಕ್ಕೆ ದಾಖಲೆ ಆಗ್ತಾ ಇದಾವಂತೆ. ಅದಕ್ಕೋಸ್ಕರ ಈ ಒಂದು ರೂಲ್ಸನ್ನು ಹೊರಡಿಸ್ತಾ ಇದೆ. ಆ ಒಂದು ರೂಲ್ಸ್ ಯಾವುಗಳು ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಗೃಹಲಕ್ಷ್ಮಿ ಹಣ ನಂಬ್ಕೊಂಡಾಗಿರಲಿ, ಅನ್ನಭಾಗ್ಯ ಯೋಜನೆಯ ಹಣವನ್ನು ನಂಬ್ಕೊಂಡಾಗಿರಲಿ, ಕೈ ಸಾಲವನ್ನು ಮಾಡಬೇಡಿ.
ಅಂದರೆ ವೈಯಕ್ತಿಕವಾಗಿ ಯಾರ ಹತ್ರನೂ ಈಗ ಸಾಲ ತೆಗೆದುಕೊಂಡಿರ್ತಾರೆ ನೋಡಿ, ಸೊ ಆ ರೀತಿಯಾಗಿ ಸಾಲವನ್ನು ತೆಗೆದುಕೊಳ್ಬೇಡಿ ಅಥವಾ ಸಂಸ್ಥೆಗಳಲ್ಲಿ ಲೋನ್ ತೆಗೆದುಕೊಳ್ಬೇಡಿ ಅಂತ ಈ ತಪ್ಪುಗಳನ್ನು ನೀವು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಒಂದು ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು. ಇದೇನು ಬಿಡಪ್ಪ ಹೇಳಿದ್ದೆ ಹೇಳ್ತಾರೆ ಅಂತ ನೀವು ಅನ್ಕೋಬಹುದು. ವೀಕ್ಷಕರೇ, ಈ ರೀತಿಯಾಗಿ ಪ್ರಕರಣಗಳು ದಾಖಲೆ ಆಗಿರುವಂತಹ ಕಾರಣಕ್ಕಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಒಬ್ಬೊಬ್ಬರು ದಾರಿ ಕೂಡ ತಗ್ಬೋದು. ಈಗ ನೋಡಿ, ವೈಯಕ್ತಿಕವಾಗಿ ನೀವು ಮನೆಯಲ್ಲಿ ಕೇಳದೆ ಸಾಲವನ್ನು ಮಾಡಿದ್ರು ಸಹಿತ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಒಂದು ಗೃಹಲಕ್ಷ್ಮಿ ಇವತ್ತು ಜಮಾ ಆಗ್ತಿದೆ ಅಂತ ಹೇಳಿಕ್ಕೆ ಬರಲ್ಲ. ಈ ಒಂದು ನಿಮ್ಮ ಜಿಲ್ಲೆ ಕೂಡ ಇರ್ಬೋದು, ನಿಮ್ಮ ಜಿಲ್ಲೆನೂ ಕೂಡ ನಾವು ಅನ್ಬೋದು. ಆದರೆ ಒಂದು ಜಿಲ್ಲೆಗಳಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಕೊಂಡು ಹಣವನ್ನು ಹಾಕ್ತಾ ಇರುವಂಥದ್ದು. ಆದರೆ ನೀವು ಅನ್ಕೊಂಡ್ಬಿಡ್ತೀರ ನಮ್ಮ ಜಿಲ್ಲೆ ಹೇಳಿದಾರ ಅಂದ ಬಳಿಕ ನಮಗೆ ಇವತ್ತೇ ಜಮಾ ಆಗುತ್ತೆ. ಇಲ್ಲ, ಇವತ್ತು ಜಿಲ್ಲೆಗಳನ್ನು ಹೇಳಿದ್ರೆ ಆ ಒಂದು ಜಿಲ್ಲೆಗಳಲ್ಲಿ ಒಂದು 30% ಹಣ ಜಮಾ ಮಾಡ್ತಾರೆ ಮಾತ್ರ. ನೆಕ್ಸ್ಟು ಮತ್ತೆ ಬೇರೆ ಬೇರೆ ಜಿಲ್ಲೆಗಳು ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ. ಮತ್ತೆ ವಾಪಸ್ ರಿಪೀಟ್ ನಿಮ್ಮ ಜಿಲ್ಲೆಗೆ ಬರ್ತಾರೆ. ಆ ಒಂದು ನಿಮ್ಮ ಜಿಲ್ಲೆಗೆ ರಿಪೀಟ್ ಆಗಿ ಬರುವ ತನಕ ಕೂಡ ನೀವು ಕಾಯಬೇಕಾಗತ್ತೆ ಅಷ್ಟೇ. ನೀವು ಅದು ಬಿಟ್ಟು ಕೈ ಸಾಲ ಮಾಡೋದು ಇನ್ನೇನು ನಮ್ಗೆ ಜಮಾ ಆಗುತ್ತೆ ನಿಮ್ಗೆ ಕೊಟ್ಬಿಡ್ತೀನಿ ಅಂತ ಹೇಳಿ ಹಣವನ್ನು ಇಸ್ಕೊಳ್ಳೋದು, ಮತ್ತೊಬ್ಬರ ಹತ್ರ ಆ ಒಂದು ಹಣವನ್ನು ಎಲ್ಲೋ ಯೂಸ್ ಮಾಡ್ಕೊಂಡ್ಬಿಡೋದು, ಅಥವಾ ನೀವು ಏನಾದರೂ EMI ಮುಖಾಂತರ ಸಾಲ ಮಾಡೋದು, ಈ ರೀತಿಯಾಗಿ ಒಂದು ಸಾಲವನ್ನು ಮಾಡಬೇಡಿ. ಈಗ ರೀಸೆಂಟಾಗಿ ನಡೆದಿರುವಂತಹ ಘಟನೆಯನ್ನು ಹೇಳ್ಕೊಡ್ತೀನಿ ನಿಮಗೆ. ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತಲೇ ಕೂಡ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಒಂದು ಸಾಲಗಳನ್ನು ಮಾಡಿಕೊಂಡು ಅತ್ತೆ ಸೊಸೆ ಆಗಿರಲಿ ಒಂದು ಮನೆಯಲ್ಲಿನೇ ಜಗಳಗಳಾಗಿದ್ದಾವೆ. ಸಾಕಷ್ಟು ಜಗಳಗಳಾಗಿಬಿಟ್ಟು ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಹೋಗಿದ್ದಾವೆ. ಈ ರೀತಿ ಆಗಿದೆ ನಮ್ಮ ಮನೆಯಲ್ಲಿ. ಅಂದರೆ ಗಲಾಟೆ ಆಗಿಬಿಟ್ಟು ಏನೊಬ್ಬೊಬ್ಬರಿಗೆ ಹತ್ತತ್ತೆ, ತಲೆಗೆ ಪೆಟ್ಟಾಗಲಿ, ಕೈಗೆ ಕಾಲಿಗೆ ಪೆಟ್ಟಾಗಲಿ, ಇದು ಬಡದಾಟ ಕೂಡ ನಡೀತವೆ. ಇದು ಸಹಜನೇ. ಆದರೆ ಈ ರೀತಿ ಇದರ ಒಂದು ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಬರುತ್ತೆ, ನಾವು ಸಾಲ ಅದನ್ನು ಕೂಡ ಮಾಡಬೇಡಿ. ಈಗ EMI ಮುಖಾಂತರ ನೀವು ಸಾಲವನ್ನು ಮಾಡಿಬಿಟ್ರೆ, ಯಾವುದಾದ್ರೂ ಒಂದು ಸಾಲವನ್ನು ತೆಗೆದುಕೊಂಡ್ಬಿಟ್ಟು ಯಾವುದಾದ್ರೂ ವಸ್ತುಗಳನ್ನ ಖರೀದಿ ಮಾಡ್ತೀರಾ, ಓಕೆ ಆಯಿತು, ಖರೀದಿ ಮಾಡ್ತೀರಾ, ಅದರ ಮೇಲೆ ಬಡ್ಡಿ ಎಷ್ಟಿರುತ್ತೆ ನಿಮ್ಗೆ ಗೊತ್ತಿರತ್ತಾ? ನಿಮ್ಮ ಹಣಕ್ಕಿಂತ ಒಂದು ನೀವು ಏನು ಸಾಲ ಮಾಡಿರ್ತೀರಲ್ಲ ಅಲ್ಲಿ ಒಂದು ನಿಮ್ಮ ಅರ್ಧಕ್ಕಿಂತ ಕಡಿಮೆ, ಒಂದು ಸ್ವಲ್ಪ ಕಡಿಮೆ ಅಷ್ಟಾದರೂ ಬಡ್ಡಿ ಇದ್ದೇ ಇರುತ್ತೆ. ನೀವು ಬಡ್ಡಿಗೆ ತುಂಬಲೇಬೇಕಾಗತ್ತೆ. ನೀವೇನಾದರೂ ಅಮೌಂಟ್ ಕಟ್ಟಲಿಲ್ಲ ಅಂದರೆ ಟೈಮ್ಗೆ ಸರಿಯಾಗಿ ಮತ್ತು ನಿಮಗೆ ಹೆಚ್ಚಿನ ಬಡ್ಡಿಯನ್ನು ವಿಧಿಸುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೆ ವೀಕ್ಷಕರೇ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ನಾನು, ಈ ರೀತಿ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ, ಅನ್ನಭಾಗ್ಯ ಯೋಜನೆ ಹಣ ಬರುತ್ತೆ, ಅದನ್ನು ಸಂಗ್ರಹಿಸಿ ಇಟ್ಕೊಂಡು ಸೊ ನಿಮಗೆ ನೆಕ್ಸ್ಟು ಯಾವ ಒಂದು ವಸ್ತು ಖರೀದಿ ಮಾಡಬೇಕಂತ ಬಯಸಿರ್ತೀರ, ಸೊ ಎಲ್ಲ ಕೂಡ ಒಂದು ನಿಮಗೆ ಹತ್ರ ಜಮಾ ಆದಮೇಲೆ ನಂತರ ಒಂದು ವಸ್ತುವನ್ನು ಖರೀದಿ ಮಾಡಿರಿ. ಆವಾಗ ಮಾತ್ರ ನಿಮಗೆ ಹೆಣ್ಮಕ್ಳಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣ ಸಂಗ್ರಹಿಸಿಟ್ಟೇ ಇಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಹೆಚ್ಚು ಜನರು, ಬಡ ಜನರಿಗೆ ಅಮೌಂಟ್ ಹೋಗ್ತಾ ಇದೆ ಅಂದ ಬಳಿಕ ಬಡ ಜನರು ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಹಣವನ್ನು ಸಂಗ್ರಹಿಸಿಟ್ಟೇ ಇಡ್ತಾರೆ. ಸೊ ಎಲ್ಲರೂ ಕೂಡ ನೀವೇನು ಮಾಡಬೇಕು, ಈ ಒಂದು ವಸ್ತುಗಳನ್ನು ತೆಗೆದುಕೊಳ್ಳಬೇಕಂದ್ರೆ ಹಣವನ್ನು ಸಂಗ್ರಹಿಸಿಟ್ಟ ಮೇಲೆ ತೆಗೆದುಕೊಳ್ಳಿ. ಲೋನ್ ಮುಖಾಂತರ ತೊಗೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಲೋನ್ ನಿಮ್ಮ ಈಗ ಹಣ ಜಮಾ ಆದರೆ ಡೈರೆಕ್ಟಾಗಿ ಕಟ್ ಕೂಡ ಆಗ್ತಾ ಇದೆ, ನಿಮಗೆ ಹಣ ಜಮಾ ಆಗ್ತಾ ಇದೆ ಇಲ್ವೋ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಇಂತಹ ಪರಿಸ್ಥಿತಿಗಳು ಕೂಡ ನಡೀತಾ ಇದ್ದಾವೆ, ಘಟನೆಗಳು ಕೂಡ. ಸೊ ಅದಕ್ಕೋಸ್ಕರ ನಿಮಗೆ ಕ್ಲಾರಿಟಿ ಇರಲಿ ಅಂತ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ. ಈಗ ಈ ಒಂದು 18 ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂಥದ್ದು. 18 ಜಿಲ್ಲೆಗಳು ಯಾವುವು, ಆ ಒಂದು ಜಿಲ್ಲೆಗಳಲ್ಲಿ ಯಾವ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡೋಣವಾ? ಇಲ್ಲಿ ನೋಡಿ ಯಾವ ಜಿಲ್ಲೆಗಳನ್ನು ಅಂತದನ್ನು ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಬಾಗಲಕೋಟೆ, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರು ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳ ಒಂದು ಡಾಕ್ಯುಮೆಂಟ್ಸ್ಗಳು 11ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದರೆ ಅವ್ರದ್ದು ಕೂಡ ವೆರಿಫಿಕೇಶನ್ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗಾಗಲೇ 11ನೇ ಕಂತಿನ ಹಣ ಹೋಗಿದ್ರೆ 12ನೇ ಕಂತಿನ ಹಣ ಕೂಡ ಹಾಕ್ಕೊಡ್ತಾರೆ. ಯಾಕಂದರೆ 11ನೇ ಕಂತಿನ ಹಣ ವೆರಿಫಿಕೇಶನ್ ಆಗಿ ಅಮೌಂಟ್ ಜಮಾ ಆಗಿರುವಂಥದ್ದು. ಸೊ 12ನೇ ಕಂತಿನ ಹಣ ಕೂಡ ಎಲ್ಲರಿಗೆ ಹಾಕಿ ಅಮೌಂಟು ಆಲ್ಮೋಸ್ಟ್ ಕ್ಲಿಯರ್ ಮಾಡಿ ಈಗಾಗಲೇ ಅಮೌಂಟ್ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ನಿಮ್ಮೆಲ್ಲರ ಖಾತೆಗೆ ಕೂಡ ಜಮಾ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಫಸ್ಟ್ ಏನು ಹೇಳಿದ್ದೆ, ನೀವು ಕಮೆಂಟ್ ಮಾಡೋದಾದರೆ 12ನೇ ಕಂತಿನ ಹಣ ಜಮಾ ಆಗಿದೆಯಾ, 11ನೇ ಕಂತಿನ ಹಣ ಜಮಾ ಆಗಿದೆ ಅನ್ನುವಂಥದ್ದನ್ನು ಹೇಳಿ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಯಾಕಂದರೆ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ನಿಮ್ಮ ಜಿಲ್ಲೆನೂ ಕೂಡ ಹಾಕಿ. ಈಗ ಆಲ್ಮೋಸ್ಟು ಕೆಲವೊಂದಿಷ್ಟು ಫಲಾನು ಜಿಲ್ಲೆಗಳಿಗೆ ಅಮೌಂಟ್ ಹೋಗ್ತಾ ಇರುವಂಥದ್ದು 12ನೇ ಕಂತಿನ ಹಣ, 11ನೇ ಕಂತಿನ ಹಣ ಕೂಡ ಹೋಗ್ತಾ ಇದೆ. ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಯಾವ ಜಿಲ್ಲೆಗಳಿಗೆ ಹೋಗ್ತಾ ಇದೆ. ಸೊ ಇದನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸಿ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಟ್ಟಿಗೆ ಫ್ರೆಂಡ್ಸ್.